ನೋಡಿ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಂಬಾರು ಗ್ರಾಮದ ಕಟ್ಟೆ ಎಂಬಲ್ಲಿರುವಂಥ ಇದು ಅಡಿಕೆ ಮರದ ಪಾಲ. ಇದು ಇಲ್ಲಿ ದಿನ ಜನ ಇಲ್ಲಿ ಸಂಚರಿಸ್ತಾರೆ ಯಾವಾಗಲೂ. ಈ ಕಡೆ ಸುಮಾರು ಒಂದು 20 ಮನೆ ಇದೆ. ಹಾಗೆ ಶಾಲೆ ಮಕ್ಕಳು ಕೂಡ ಒಂದು 20-25 ಜನ ಶಾಲೆ ಮಕ್ಕಳಿದ್ದಾರೆ. ಬೇಸಿಗೆ ಕಾಲದಲ್ಲಿ ಈ ರೋಡಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರು ಹೋಗೋದು. ಈಗ ಬೇಸಿಗೆ ಕಾಲದಲ್ಲಿ ಹೊಳೆ ದಾಟಲಿಕ್ಕೆ ಆಗೋದಿಲ್ಲ. ಇಲ್ಲಿ ನದಿಯಲ್ಲಿ ನೀರು ತುಂಬ ಬರ್ತದೆ, ದೊಡ್ಡವರಿಗೆ ಕೂಡ ದಾಟಿ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಆ ಟೈಮಲ್ಲಿ ಇಲ್ಲಿಯ ಜನ ಸೇರಿಕೊಂಡು ಇಲ್ಲಿ ಒಂದು ಅಡಿಕೆ ಮರದ ಪಾಲ ನಿರ್ಮಿಸಿದ್ದಾರೆ. ಆದರೆ ನಿನ್ನೆ ಅಷ್ಟೇ ಬಂದು ಗ್ರಾಮ ಪಂಚಾಯತಿಯಿಂದ ಈ ಪಾಲವನ್ನು ದಾಟಿ ಹೋಗಬಾರ್ದು ಅಂತ ಹೇಳಿಬಿಟ್ಟು ಅಪಾಯದ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ನಾವು ಈ ಬಗ್ಗೆ ಕಳೆದ ಡಿಸೆಂಬರ್ನಲ್ಲಿ ನಾವು DC ಅವರಿಗೆ ಮತ್ತು ಮಾನ್ಯ ಅಂಗಾರ ಸಚಿವರಾಗಿದ್ದಂಥ ಅಂಗಾರ ಅವರಿಗೆ ಮತ್ತು ಈಗ ಸಚಿವರಾಗಿರುವಂತಹ ಭಾಗೀರಥಿ ಮುರಳಿ ಅವರಿಗೆ, ಹಾಗೆ ಸರ್ಕಾರದ ಅಧೀನದಲ್ಲಿರುವಂಥ ಅಧಿಕಾರಿಗಳಿಗೆ ಎಲ್ಲ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಕಳೆದ ವರ್ಷವೇ ಸಲ್ಲಿಸಿದ್ದೇವೆಲ್ಲ. ಆದರೆ ಇಷ್ಟರವರೆಗೆ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಅವರು. DC ಅವರಿಗೆ ಕೂಡ ನಾವು ಕಳೆದ ಡಿಸೆಂಬರ್ನಲ್ಲಿ ಅರ್ಜಿ ಕೊಟ್ಟು ಅದು ಪರಿಶೀಲನೆ ಮಾಡ್ತೇವೆ ಅಂತೇಳಿ PW ಡಿಪಾರ್ಟ್ಮೆಂಟ್ಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಅರ್ಜಿ ಸಲ್ಲಿಸಿದರು ಅವರು ಕೂಡ. ಆದ್ರೂ ಯಾವುದೇ ರೀತಿಯಂಥ ನಮಗೆ ಪರ್ಯಾಯ ವ್ಯವಸ್ಥೆಯ ಮಾರ್ಗ ಮಾಡಲಿಲ್ಲ, ಸೇತುವೆ ಮಾಡಿಕೊಡಲಿಲ್ಲ ನಮಗೆ. ಆದರೆ ಈ ಸರಿ ಏಕಾಏಕಿ ಬಂದು ಈ ಪಾಲದಲ್ಲಿ ಹೋಗಬಾರ್ದು ಅಂತೇಳಿ ನೋಡಿ 2 ಕಡೆ ಬೋರ್ಡ್ ಹಾಕಿದ್ದಾರೆ, ಆ ಕಡೆ ಕೂಡ ಮತ್ತು ಈ ಕಡೆ ಸೈಡ್ ಕೂಡ. ಆದರೆ ಇಲ್ಲಿ ಜನ ಏನು ಮಾಡಬೇಕಂತ ಅವರೇ ತಿಳ್ಕೊಳ್ಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ, ಇಲ್ಲ ಯಾರಾದರೂ ವಯೋವೃದ್ಧರಿದ್ದರೆ ಅವರಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಎಂಥದಕ್ಕೆ ಕೂಡ ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ಇಲ್ಲಿ ಶಾಲೆ ಮಕ್ಕಳು ಡೈಲಿ ಇದೇ ಮಾರ್ಗದಲ್ಲಿ ಹೋಗ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳಬೇಕಾದ್ರೆ ನೀವು. ಮಕ್ಕಳು ಹೇಳೋ ಪ್ರಕಾರ ಈ ದಾರಿ ಇಲ್ಲದಿದ್ದರೆ ಮಕ್ಕಳಿಗೆ ಬೇರೆ ರೂಟೇ ಇಲ್ಲ ಹೋಗಲಿಕ್ಕೆ. ಈ ಪಾಲದಲ್ಲಿ ಹೋಗಲಿಕ್ಕೆ ಆಗೇ ಇದ್ದರೆ ಮಕ್ಕಳು ಶಾಲೆಗೆ ಒಂದು 6 ತಿಂಗಳು ಮನೆಯಲ್ಲೇ ಕೂತ್ಕೊಳ್ಬೇಕಾಗ್ತದೆ, ಮತ್ತು ಶಾಲೆನೇ ಇಲ್ಲ ಮಕ್ಕಳಿಗೆ. ಈ ರೀತಿ ವ್ಯವಸ್ಥೆ ಹದಗೆಟ್ಟಿರುವಾಗ ಅಧಿಕಾರಿಗಳು ಬಂದು ನೋಡಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಮತ್ತೆ ಬೋರ್ಡ್ ಹಾಕಬೇಕಿತ್ತು. ನಮ್ಮ ಹತ್ರ ಯಾರ ಹತ್ರ ಇನ್ಫಾರ್ಮೇಷನ್ ಇಲ್ಲ. ನಾವು ಮತ್ತೆ ಇದೇ ದಾರಿಯಲ್ಲಿ ಹೋಗಬೇಕಷ್ಟೇ. ಇನ್ನು ಅದಕ್ಕೆ ನಾವು ಏನು ವಿನಂತಿಸಿಕೊಳ್ಳೋದಿದೆ, ನಮಗೊಂದು ಸೂಕ್ತವಾದ ಒಂದು ರಸ್ತೆ ವ್ಯವಸ್ಥೆಯನ್ನು ಮಾಡಿ ಮತ್ತು ಬೋರ್ಡನ್ನು ತೆರವುಗೊಳಿಸಬೇಕು. ಇಲ್ಲಾಂದರೆ ನಾವು ಇದರಲ್ಲೇ ಹೋಗಬೇಕಾಗ್ತದೆ.